ಎಲ್ರಿಗೂ ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಹಾಗೆ ನಾನು ನಿಮ್ಮ ಸೌಮ್ಯ. ಇವತ್ತು ಏನು ಮಾಡ್ಕೊಳ್ಳೋದು ಅಂತ ಯೋಚನೆ ಮಾಡ್ತಾ ಇದ್ದೆ. ಬಟ್ ಸಿಂಪಲ್ಲಾಗಿ ರೈಸ್ ಮಾಡ್ಕೊಳ್ಳೋಣ ಅಂತ ಹೇಳಿ ರೈಸಿಗೆ ಅಂತ ಇಡ್ತಾಯಿದ್ದೀನಿ. ಹಾಗೆ ಹೆಸ್ರು ಕಾಳನ್ನು ನೆನೆ ಇಟ್ಟಿದ್ದೆ. ಹೆಸ್ರು ಕಾಳು ಪರೋಟ ಮಾಡೋಣ ಅಂತ. ಹೆಸ್ರು ಕಾಳು ಪರೋಟ ತುಂಬಾ ಚೆನ್ನಾಗಿರುತ್ತೆ. ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ. ಈ ಸ್ವಲ್ಪ ಫ್ರೆಶ್ ಅಪ್ ಆದರೆ ನನಗೂ ಕೂಡ ಇದಾಗುತ್ತೆ ಅಂಥೇಳಿ ಸ್ವಲ್ಪ ವಾರ್ಮ್ ವಾಟರನ್ನು ಕುಡಿದು ಹಾಗೆಯೇ ಮಗಳನ್ನು ಕೂಡ ಸ್ನಾನ ಮಾಡಿ ಮನಸಿದ್ದೆ. ಮಗ ಸ್ಕೂಲಿಗೆ ಹೋಗಿದ್ದ. ಹಾಗೆ ಮಧ್ಯಾಹ್ನದ ಊಟಕ್ಕೆಲ್ವಾ ಅಂತ ಹೇಳಿ ನಿಧಾನಕ್ಕೆ ಅಡುಗೆ ಪ್ರಿಪ್ರೇಷನ್ ಮಾಡ್ಕೊಳ್ತಾ ಇದ್ದೀನಿ. ಅಡುಗೆ ಅಂತ ಹೇಳಿದ್ರೆ ಹೆಚ್ಕೊಳ್ಳೋದು, ತರಕಾರಿ ಕಟ್ ಮಾಡ್ಕೊಳ್ಳೋದೇ ಒಂದು ದೊಡ್ಡ ಸಮಸ್ಯೆ. ಹಾಗಾಗಿ ನಿಧಾನಕ್ಕೆ ಮಾಡಿಕೊಂಡ್ರೆ ಆಯಿತು. ಇವಾಗಿನ್ನೂ ಮಗಳು ಮಲಗಿದ್ದಾಳೆ. ಅವಳು ಎದ್ದೇಳೋ ಅಷ್ಟರಲ್ಲಿ ಎಲ್ಲನೂ ಕೂಡ ಮಾಡ್ಕೋಬೋದು ಅಂತ ಇಲ್ಲಿ ತರಕಾರಿಗಳನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಹೆಸ್ರು ಕಾಳು ಪರೋಟನ ಮಾಡ್ಕೊಳ್ಳೋದು ತುಂಬಾ ಈಸಿ, ತುಂಬ ಟೇಸ್ಟಿಯಾಗಿರುತ್ತೆ. ಇದನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ. ತರಕಾರಿಗಳೆಲ್ಲನೂ ಕೂಡ ಕಟ್ ಮಾಡಿ ಇಟ್ಕೊಂಡೆ. ಅದಾದಮೇಲೆ ಇಲ್ಲಿ ಹೆಸ್ರು ಕಾಳನ್ನು ಒಂದು ಬೌಲ್ನಷ್ಟು ಹೆಸ್ರು ಕಾಳನ್ನು ನೆನೆಸಿಟ್ಟಿದ್ದೆ. ಇದನ್ನು ನೋಡಿ ಎಷ್ಟು ಚೆನ್ನಾಗಿ ನೆನ್ಕೊಂಡಿದೆ ಅಂತ. ಒಂದು 6-7 ಅವರ್ಸ್ ನೆನೆಸಿದ್ರೆ ತುಂಬ ಚೆನ್ನಾಗಿ ನೆನ್ಕೊಳ್ಳುತ್ತೆ. ಹಾಗಾಗಿ ನಾನು ಪ್ಲ್ಯಾನ್ ಮಾಡಿ ರಾತ್ರಿಯೇ ನೆನೆಸಿಟ್ಟಿದ್ದೆ. ನಾಳೆ ಮಧ್ಯಾಹ್ನಕ್ಕೆ ಮಾಡಿಕೊಂಡ್ರೆ ಆಯಿತು ಅಂತ. ಬೆಳಗ್ಗೆ ಸಿಂಪಲ್ಲಾಗಿ ಚಿತ್ರಾನ್ನ ಮಾಡಿಕೊಂಡು ನನ್ನ ಮಗನಿಗೂ ಸ್ಕೂಲಿಗೆ ಲಂಚ್ ಬಾಕ್ಸಿಗೂ ಆಗುತ್ತೆ ಅಂತ ಹೇಳಿ ಚಿತ್ರಾನ್ನ ಮಾಡಿದ್ದೆ. ಇವಾಗ ಪರೋಟನ ಮಾಡ್ಕೊಳ್ತಾ ಇದ್ದೀನಿ. ಹೆಸ್ರು ಕಾಳನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಸ್ವಲ್ಪ ಕ್ಯಾರೆಟು, ಈರುಳ್ಳಿ, ಬೆಳ್ಳುಳ್ಳಿ ಬೇಕಿದ್ರೂ ಹಾಕೋಬೋದು. ನಾನು ಬೆಳ್ಳುಳ್ಳಿ ಹಾಕಿಲ್ಲ. ಸ್ವಲ್ಪ ಸೋಂಪು, ಜೀರಿಗೆನ ಹಾಕ್ಕೋಬೇಕು. ತುಂಬಾ ಟೇಸ್ಟು ಚೆನ್ನಾಗಿರುತ್ತೆ. ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಇದನ್ನು ರುಬ್ಕೊಳ್ತೀನಿ. ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ರುಬ್ಕೊಳ್ಳಿ. ಹಾಗೆಯೇ ರುಬ್ಕೊಳ್ಳೋದಕ್ಕೆ ಹೋದರೆ ಅದು ಹಾಗೆಯೇ ತುಂಡಾಗುತ್ತೆ ಕ್ಯಾರೆಟ್ ಎಲ್ಲನೂ ಕೂಡ. ಹಾಗಾಗಿ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ರುಬ್ಕೊಳ್ತೀನಿ. ಫಸ್ಟು ಎಲ್ಲನೂ ಕೂಡ ಮಿಕ್ಸ್ ಆಗೋ ಥರ 1-2 ಗ್ರೈಂಡ್ ಮಾಡಿಕೊಂಡು ಅದಾದಮೇಲೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ರುಬ್ಕೊಂಡ್ರೆ ಈ ಥರ ಕನ್ಸಿಸ್ಟೆನ್ಸಿ ಬರುತ್ತೆ. ಇವಾಗ ಎಲ್ಲನೂ ಕೂಡ ಒಂದು ಪಾತ್ರೆಗೆ ಹಾಕ್ಕೊಂಡು ಇದಕ್ಕೆ ಹೆಚ್ಚಿಟ್ಟಿರುವಂಥ ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಜೀರಿಗೆನ ಸೇರಿಸ್ಕೊಳ್ತೀನಿ. ಇದಕ್ಕೆ ಜೀರಿಗೆನ ಸೇರಿಸ್ಕೊಂಡು ಎಷ್ಟು ಬೇಕೋ ಅಷ್ಟು ಗೋಧಿ ಹಿಟ್ಟನ್ನು ಹಾಕ್ಕೊಂಡು ಚೆನ್ನಾಗಿ ನಾದ್ಕೊಳ್ಬೇಕು. ಈ ಥರ ಚೆನ್ನಾಗಿ ನಾದ್ಕೊಳ್ಳೋದ್ರಿಂದ ಸ್ವಲ್ಪ ಹಾರ್ಡ್ ಅಂತ ಅನಿಸುತ್ತೆ ಸ್ಟಾರ್ಟಿಂಗಲ್ಲಿ. ಕಲ್ಲರಿಗೋಸ್ಕರ ಸ್ವಲ್ಪ ಹಳದಿ ಪೌಡರ್ ಅಂದರೆ ಅರಿಶಿನ ಪುಡಿನೂ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ, ಗೋಧಿ ಹಿಟ್ಟನ್ನು ಸೇರಿಸ್ಕೊಂಡು ನಿಮಗೆ ತುಂಬ ಹಾರ್ಡ್ ಅಂತ ಅನಿಸುತ್ತೆ ಕಲಿಸ್ಬೇಕಾದ್ರೇ. ಆದರೆ ಸ್ವಲ್ಪ ಎಣ್ಣೆ ಅಥವಾ ಬಿಸಿನೀರನ್ನು ಹಾಕ್ಕೊಂಡ್ರೆ ತುಂಬಾ ಎಣ್ಣೆ ಲಾಸ್ಟಿಗೆ ಹಾಕ್ಕೊಳ್ಳಿ. ಸ್ವಲ್ಪ ಬಿಸಿನೀರನ್ನು ಹಾಕ್ಕೊಂಡು ಚೆನ್ನಾಗಿ ನಾದ್ಕೊಳ್ಬೇಕು. ಇದು ಎಷ್ಟು ಚೆನ್ನಾಗಿ ನಾದ್ತೀವೋ ಅಷ್ಟು ಚೆನ್ನಾಗಿ ಪರೋಟ ಬರುತ್ತೆ ಅಂತಲೇ ಹೇಳ್ಬೋದು. ನೋಡಿ, ಇಲ್ಲಿ ನಾನು ಸ್ವಲ್ಪನೇ ಹಾಕ್ಕೊಂಡು ನೋಡಿಕೊಂಡು ಗೋಧಿ ಹಿಟ್ಟನ್ನು ಹಾಕ್ಕೊಳ್ತೀನಿ. ತುಂಬ ಗಟ್ಟಿಯಾಗಿ ಮಾಡ್ಕೊಳ್ಳೋದಕ್ಕೆ ಹೋಗಬಾರ್ದು. ಸಾಫ್ಟಾಗಿ ಚಪಾತಿ ಹಿಟ್ಟನ್ನು ಯಾವ ರೀತಿ ಕಲಿಸ್ತೀವಿ ಅದೇ ಥರ ಕಲಿಸ್ಕೊಳ್ಬೇಕಾಗತ್ತೆ. ಇಲ್ಲಿ ಹಿಟ್ಟೆಲ್ಲನೂ ಹೆಸ್ರು ಕಾಳಿಂದ ಏನು ಪೇಸ್ಟ್ ಇರುತ್ತೆ ಅದರಲ್ಲೇ ನೋಡಿಕೊಂಡು ಕಲಿಸ್ಕೋಬೇಕು. ಅದಾದಮೇಲೆ ಸ್ವಲ್ಪನೇ ಹಾಕ್ಕೊಂಡು ನೋಡಿಕೊಂಡು ಕಲಿಸ್ಕೊಳ್ಳಿ. ನಾವೇನು ಹಪ್ಪಳನ ಮಾಡ್ತೀವಲ್ಲ, ಜಿಗುಟು ಅಂದರೆ ಕಾಳು ಹಪ್ಪಳ ಮಾಡ್ತೀವಲ್ಲ, ಅದೇ ಥರ ಹುರುಳಿಕಾಳು ಹಪ್ಪಳ ಅದೇ ಥರನೇ ಬರುತ್ತೆ. ಆದರೆ ಇದು ಸ್ವಲ್ಪ ಸಾಫ್ಟ್ ಆಗೋ ಥರ ಈ ಥರ ಚೆನ್ನಾಗಿ ನಾದ್ಕೊಳ್ಬೇಕು. ಬೇಕು ಅಂದರೆ ಸ್ವಲ್ಪ ಬಿಸಿನೀರನ್ನು ಸೇರಿಸ್ಕೊಳ್ಳಿ, ತುಂಬಾ ಚೆನ್ನಾಗಾಗುತ್ತೆ. ನೋಡಿ, ಈ ಥರ ಕನ್ಸಿಸ್ಟೆನ್ಸಿ ಇರಬೇಕು ಹಿಟ್ಟಿಂದು. ಇವಾಗ ಈ ಥರ ಮಾಡಿದ್ರೂ ಕೂಡ ಸಾಫ್ಟ್ನೆಸ್ ಇರಬೇಕು. ಕೈಯಲ್ಲಿ ಮುಟ್ಟಿದಾಗ ತುಂಬ ಸಾಫ್ಟ್ ಆಗಬೇಕು. ಹೆಸ್ರು ಕಾಳು ಸ್ವಲ್ಪ ಹೊರಟಾಗುತ್ತೆ. ಹಾಗಾಗಿ ನಾನು ಚೆನ್ನಾಗಿ ನಾದ್ಕೊಂಡು ಸ್ವಲ್ಪ ಎಣ್ಣೆನ ಹಚ್ಚಿ ಈ ಥರ ನೆನೆಯಲಿಕ್ಕೆ ಬಿಡ್ತೀನಿ. ಇದು 1/4 ಗಂಟೆ ನೆನೆಯಲಿ. ಅಷ್ಟರೊಳಗಡೆ ಈರುಳ್ಳಿ ಚಟ್ನಿನ ಮಾಡ್ಕೊಳ್ಳೋಣ ಅಂತ ಹೇಳಿ ಈರುಳ್ಳಿ ಎಲ್ಲನೂ ಕೂಡ ಇಲ್ಲಿ ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಫ್ರೈ ಮಾಡ್ಕೊಂಡಿಲ್ಲ, ಹಾಗೆಯೇ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಒಗ್ಗರಣೆ ಕೊಟ್ಕೊಂಡ್ರೆ ಆಯಿತು ಅಂತ. ಇದಕ್ಕೆ ಬೆಳ್ಳುಳ್ಳಿ, ಹಸಿಶುಂಠಿ, ಹಾಗೆ ಇದು ಅಚ್ಕಾರದ ಪುಡಿ ಸೇರಿಸ್ತಾ ಇದ್ದೀನಿ. ಹಸಿರು ಮೆಣಸಿಕಾಯಿ ಸೇರಿಸ್ತಾ ಇಲ್ಲ. ಹಸಿರು ಮೆಣಸಿಕಾಯಿ ಕೂಡ ಹಾಕೋಬೋದು, ಇಲ್ಲ ಮೆಣಸಿನ ಹಣ್ಣು ಕೂಡ ಹಾಕೋಬೋದು. ಇಲ್ಲಿ ಖಾರದ ಪುಡಿನ ಸೇರಿಸ್ಕೊಂಡು ಸ್ವಲ್ಪ ಉಪ್ಪು, ಜೀರಿಗೆ ಇಷ್ಟನ್ನು ಸೇರಿಸ್ಕೊಂಡು ಮಿಕ್ಸಿ ಮಾಡ್ಕೊಳ್ತೀನಿ. ಇದಕ್ಕೆ ಒಗ್ಗರಣೆ ಕೂಡ ಮಾಡ್ಕೊಳ್ಳೋಣ ಅಂತ ಹೇಳಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಾಸಿವೆ, ಜೀರಿಗೆ, ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಒಗ್ಗರಣೆ ಮಾಡಿಕೊಂಡು ಚಟ್ನಿಗೆ ಒಗ್ಗರಣೆ ಮಾಡಿಟ್ಕೊಳ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ಮಧ್ಯಾಹ್ನ ಏನು ಮಾಡೋದು ಅಂತ ಗೊತ್ತಿಲ್ಲದೆ ಇದ್ದಾಗ ಈ ಥರ ಸಿಂಪಲ್ ಅಡುಗೆಗಳನ್ನು ಮಾಡಿಕೊಂಡ್ರೆ ಆಯಿತು. ರಜತು ಬಂದು ಟ್ಯೂಷನ್ಗೆ ಹೋಗ್ತಾನೆ. ಅಷ್ಟರೊಳಗಡೆ ನನಗೆ ಅಡುಗೆ ಎಲ್ಲನೂ ಕೂಡ ಆಗಬೇಕು. ಇನ್ನು ಶ್ರೇಯ ಎದ್ದೊಳೋದ್ರೊಳಗಡೆ ಕೂಡ ನನಗೆ ಬೇಗನೆ ಅಡುಗೆ ಆಗಬೇಕು. ಹಾಗಾಗಿ ಈ ಥರ ಪ್ಲ್ಯಾನ್ ಮೇಲೆ ಮಾಡ್ಕೊಳ್ತೀನಿ. ಸಾಂಬಾರಿತ್ತು ರಾತ್ರಿ ಮಾಡಿದ್ದು, ಹಾಗೆಯೇ ಅದಕ್ಕೋಸ್ಕರ ಚಟ್ನಿ, ಪರೋಟ, ರೈಸ್, ಸಾಂಬಾರು ಇಷ್ಟನ್ನು ತಿಂದ್ಕೊಳ್ತಾರೆ ಅಂತ ಹೇಳಿ ಮಾಡಿದ್ದು. ಇನ್ನು ಬೇರೆ ಏನಾದರೂ ಸ್ವೀಟ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಸ್ವೀಟ್ ಯಾರು ಕೂಡ ಇಷ್ಟಪಡಲ್ಲ. ನಮ್ಮ
ನಮ್ಮನೇಲಿ. ಇನ್ನು ಪಾಯಸ ಅಂಥದ್ದಂತೂ ಮುಟ್ಟೋದೇ ಇಲ್ಲ, ಹಾಗಾಗಿ ಏನು ಕೂಡ ಮಾಡಿಲ್ಲ. ಪಾಯಸ ತುಂಬ ದಿವಸ ಆಗಿತ್ತು, ಪಾಯಸನೂ ಕೂಡ ಮಾಡಬೇಕಾಗಿತ್ತು. ಇನ್ನೇನು ಪಾಯಸ ಮಾಡೋದು ಬೇಡ ಅಂತೇಳಿ ಇಷ್ಟನೇ ಮಾಡಿಕೊಂಡೆ. ಪರೋಟಾನೇ ತಿಂದ್ಕೊಳ್ತಾರೆ, ಇನ್ನು ಪಾಯಸ ಮಾಡಿದ್ರೆ ಅಯ್ಯೋ ಪಾಯಸನ ಅಂತ ಹೇಳಿ ಇದು ಮಾಡ್ತಾರೆ ಅಂತ ಹೇಳಿ ಪರೋಟಾನೇ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಈ ಥರ ಲಟ್ಟಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ಗೋಧಿ ಹಿಟ್ಟನ್ನೇ ಇದನ್ನು ಮಾಡಿಕೊಂಡು ಲಟ್ಟಿಸ್ಕೊಳ್ಬೇಕು. ಗೋಧಿ ಹಿಟ್ಟಲ್ಲೇ ಎಣ್ಣೆ ಬೇಕಿದ್ದರೂ ಹಾಕ್ಕೊಂಡು ಲಟ್ಟಿಸ್ಕೊಬೋದು. ನಾನು ಹಿಟ್ಟಲ್ಲೇ ಯಾವಾಗಲೂ ಲಟ್ಟಿಸೋದ್ರಿಂದ ಈ ಥರ ಸ್ವಲ್ಪ ಸ್ವಲ್ಪನೇ ಹಿಟ್ಟನ್ನು ಹಾಕ್ಕೊಂಡು ಚೆನ್ನಾಗಿ ರೌಂಡಾಗಿ ಇದನ್ನು ಉತ್ಕೊಳ್ತೀನಿ. ಸ್ವಲ್ಪ ಮಂದ ಹಾಗೇನೆ ಉತ್ಕೊಳ್ಳಿ, ತುಂಬಾ ಚೆನ್ನಾಗಿ ಬರುತ್ತೆ. ಪರೋಟ ಏನಿರುತ್ತೆ ಅದೇ ಸೈಜಲ್ಲಿ ಇಟ್ಕೊಂಡ್ರೆ, ನಾನು ಸ್ವಲ್ಪ ಸಣ್ಣದಾಗೇ ಉತ್ಕೊಳ್ತಾ ಇದ್ದೀನಿ. ಆದರೆ ಸಾಫ್ಟ್ನೆಸ್ ಜಾಸ್ತಿ ಬರಲಿ ಅಂತ ನೀವು ಸ್ವಲ್ಪ ದಪ್ಪದಾಗೂ ಕೂಡ ಹಾಕೋಬೋದು. ಲಂಚ್ ಬಾಕ್ಸಿಗೆಲ್ಲ ಇಡೋರು ಸ್ವಲ್ಪ ದಪ್ಪದಾಗೆ ಲಟ್ಟಿಸ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಇದನ್ನು ಎರಡೂ ಸೈಡಲ್ಲೂ ತುಪ್ಪ ಹಾಕಿ ಬೇಯಿಸ್ಕೊಳ್ತೀನಿ. ನೀವು ಎಣ್ಣೆ ಕೂಡ ಹಾಕೋಬೋದು. ನಾನು ಸ್ವಲ್ಪ ತುಪ್ಪನ ಸೇರಿಸ್ಬಿಟ್ಟು ಚೆನ್ನಾಗಿ ಬೇಯಿಸ್ತೀನಿ. ತುಂಬಾ ಟೇಸ್ಟು ಸಖತ್ತಾಗಿರುತ್ತೆ. ಈರುಳ್ಳಿ ಬೇಡ ಅನ್ನೋರು ಸ್ಕಿಪ್ ಕೂಡ ಮಾಡ್ಕೋಬೋದು. ಈರುಳ್ಳಿ ಬದಲಾಗಿ ಕ್ಯಾರೆಟು, ಇದಕ್ಕೆ ಬೇಕಿದ್ರೆ ಕ್ಯಾರೆಟನ್ನು ತುರಿದು ಕೂಡ ಸೇರಿಸ್ಕೋಬೋದು. ತುಂಬಾ ಚೆನ್ನಾಗಿರುತ್ತೆ. ನಾನು ರುಬ್ಲಿಕ್ಕೆ ಹಾಕ್ಕೊಂಡಿದ್ದೀನಿ, ಏಕೆಂದರೆ ಕ್ಯಾರೆಟ್ ಸಿಕ್ಕರೆ ನನ್ನ ಮಗಳು ಇದು ಸಿಪ್ಪೆ ಸಿಪ್ಪೆ ಅಂತ ತೆಗಿತಾಳೆ. ಹಾಗಾಗಿ ನಾನು ಅದನ್ನು ಸ್ವಲ್ಪ ರುಬ್ಬೇನೆ ಹಾಕ್ಕೊಳ್ಳೋದು, ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ. ನೋಡಿ ಯಾವ ಥರ ಬಂದಿದೆ ಅಂತ ನೋಡಿದ್ರಲ್ಲ. ಈ ವಿಡಿಯೋ ಇಷ್ಟ ಆಗಿದರೆ ಖಂಡಿತ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇವತ್ತಿನ ಲಂಚ್ ಇದಾಗಿತ್ತು. ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ, ಶುಭವಾಗಲಿ. ಧನ್ಯವಾದಗಳು.